ಕಳೆದ 2023ರ ವಿಧಾನಸಭಾ ಚುನಾವಣೆಯಲ್ಲಿ ಕೇವಲ 2,000 ಮತಗಳ ಅಂತರದಿಂದ ಸೋಲುಂಡಿದ್ದ ಆಲೂರು ಸಕಲೇಶಪುರ ಕ್ಷೇತ್ರದ ಮಾಜಿ ಶಾಸಕ ಎಚ್.ಕೆ. ಕುಮಾರಸ್ವಾಮಿ ಇನ್ನು 2.5 ವರ್ಷ ಚುನಾವಣೆ ಇರುವಾಗಲೇ ಪತ್ನಿ ಚಂಚಲ ಕುಮಾರಸ್ವಾಮಿ ಜೊತೆ ಇಡೀ ಕ್ಷೇತ್ರ ಸುತ್ತುತ್ತಿರುವುದು ಕಾರ್ಯಕರ್ತರಲ್ಲಿ ಸಂಚಲನ ಉಂಟು ಮಾಡಿದೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕೇವಲ 2,000 ಮತಗಳ ಅಂತರದಿಂದ ಸಿಮೆಂಟ್ ಮಂಜು ಎದುರು ಸೋಲುಂಡಿದ್ದರು. ಬೇಲೂರು ಕ್ಷೇತ್ರದಲ್ಲಿ 3 ಬಾರಿ, ಆಲೂರು ಸಕಲೇಶಪುರ ಕ್ಷೇತ್ರದಲ್ಲಿ 3 ಬಾರಿ, ಒಟ್ಟು 6 ಬಾರಿ ಶಾಸಕರಾಗಿ 1 ಬಾರಿ ಸಚಿವರಾಗಿ ಯಾವುದೇ ವಿವಾದಗಳನ್ನು ಮೈಮೇಲೆ ಹಾಕಿಕೊಳ್ಳದೆ ಕ್ಲಿಷ್ಟಕರ ಪರಿಸ್ಥಿತಿಯಲ್ಲಿಯೂ ದೇವೇಗೌಡ ಕುಟುಂಬ ಹಾಗೂ ಪಕ್ಷದ ನಿಷ್ಠೆ ಬದಲಿಸದೆ ಸೋಲನ್ನ ಪಕ್ಕಕ್ಕಿಟ್ಟು ದಿನನಿತ್ಯ ಕ್ಷೇತ್ರದ ಮತದಾರರ ಜೊತೆ ಒಂದಿಲ್ಲೊಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವ ಮೂಲಕ ಮುಂದಿನ 2028ರ ವಿಧಾನಸಭಾ ಚುನಾವಣೆಗೆ ಎನ್ಡಿಎ ಅಭ್ಯರ್ಥಿ ಆಗುವರೆ ಎನ್ನುವ ಮಾತುಗಳು ಕ್ಷೇತ್ರಾದ್ಯಂತ ಕೇಳಿಬರುತ್ತಿವೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಯಿಂದ ಆಯ್ಕೆಯಾಗಿದ್ದ ಶಾಸಕ ಸಿಮೆಂಟ್ ಮಂಜು ಅವರಿಗೆ ಬಿಜೆಪಿ ಪರಿಸ್ಥಿತಿ ಮನೆಯೊಂದು 3 ಬಾಗಿಲು ಎನ್ನುವಂತಾಗಿದೆ. ಶಾಸಕ ಸಿಮೆಂಟ್ ಮಂಜು ಅವರ ಗೆಲುವಿಗೆ ಟೊಂಕ ಕಟ್ಟಿ ನಿಂತಿದ್ದ ಕೆಲವು ನಿಷ್ಠಾವಂತ ಕಾರ್ಯಕರ್ತರು ಅವರಿಂದ ಅಂತರ ಕಾಯ್ದುಕೊಂಡು ಸಕಲೇಶಪುರದಲ್ಲಿ ಸನಾತನ ಟ್ರಸ್ಟ್ ಎನ್ನುವ ಪ್ರತ್ಯೇಕ ಗುಂಪು ಮಾಡಿಕೊಂಡು ಜನಪರ ಸೇವೆಗಳಲ್ಲಿ ತೊಡಗಿಸಿಕೊಂಡು ಸಂಘ ಕಟ್ಟಿಗೊಳಿಸುತ್ತಿದ್ದಾರೆ. ಇನ್ನೊಂದು ಗುಂಪು ಶಾಸಕ ಸಿಮೆಂಟ್ ಮಂಜು ಹಾಗೂ ಸನಾತನ ಟ್ರಸ್ಟ್ನಿಂದಲೂ ದೂರ ಉಳಿದು ತಟಸ್ಥರಾಗಿ ಉಳಿದಿದ್ದಾರೆ. ಇನ್ನು ಬೆರಳೆಣಿಕೆಯಷ್ಟು ಕೆಲವು ಕಾರ್ಯಕರ್ತರು ಶಾಸಕರು ಅವರ ಅಧಿಕಾರ ಇರುವವರೆಗೂ ಇದ್ದರಾಯಿತು ಎನ್ನುವ ಮನಸ್ಥಿತಿ ಹೊಂದಿದ್ದು ಸಿಮೆಂಟ್ ಮಂಜು ಹೋದಲ್ಲಿ ಬಂದಲ್ಲಿ ಅಲ್ಲಲ್ಲಿ ಕಾಣಸಿಗುತ್ತಾರೆ. ಶಾಸಕ ಸಿಮೆಂಟ್ ಮಂಜು ಮಾತ್ರ ಇನ್ನು 2 ವರ್ಷ ಚುನಾವಣೆ ಇದೆ, ಆಗ ನೋಡಿದರಾಯಿತು, ಈಗಲೇ ಏಕೆ ತಲೆಕೆಡಿಸಿಕೊಳ್ಳುವ ಗೋಜಿಗೆ ಹೋಗುವುದಿರುವುದು ಪಕ್ಷದೊಳಗಿನ ಆಂತರಿಕ ಕಲಹ ಹೆಚ್ಚು ಮಾಡುತ್ತಿದ್ದು ಕಾರ್ಯಕರ್ತರಲ್ಲಿ ಹೆಚ್ಚು ಅಸಮಾಧಾನ ತಂದಿದ್ದು ಇವೆಲ್ಲವನ್ನ ರಾಜ್ಯ ಬಿಜೆಪಿ ಗಮನಿಸುತ್ತಿದೆ ಎಂದು ಹೇಳಲಾಗುತ್ತಿದೆ. ಇಡೀ ರಾಜ್ಯದಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಇದ್ದರೂ ಹಾಸನ ಜಿಲ್ಲೆಯಲ್ಲಿ ಮಾತ್ರ ಇದು ಅನ್ವಯವಾಗುತ್ತಿಲ್ಲ. ಕಳೆದ ಲೋಕಸಭಾ ಹಾಗೂ ಆಲೂರು ಪಟ್ಟಣ ಪಂಚಾಯಿತಿ ಚುನಾವಣೆ ಸಂದರ್ಭದಲ್ಲಿ ಮೈತ್ರಿಗೆ ಒಲಿಯಬೇಕಿದ್ದ ಅಧಿಕಾರವನ್ನ ಬಿಜೆಪಿ ಕೆಲವು ಮುಖಂಡರು ಎದುರಾಳಿ ವಿರೋಧಿ ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕಾರ ನೀಡಿದ್ದು ಜೆಡಿಎಸ್ ಹಾಗೂ ಬಿಜೆಪಿಯಲ್ಲಿರುವ ನಿಷ್ಠಾವಂತ ಕಾರ್ಯಕರ್ತರಿಗೆ ಇನ್ನೂ ಅರಗಿಸಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ಬಿಜೆಪಿ ಹಿರಿಯ ಮುಖಂಡ ಬಿಬಿ ಶಿವಪ್ಪ 2 ಬಾರಿ ಶಾಸಕರಾದಾಗಲೂ ವಿರೋಧ ಪಕ್ಷದಲ್ಲಿ ಕೂತು ಕೆಲಸ ಮಾಡಿದ್ದಾರೆ. 1 ಬಾರಿ ಜೆಡಿಎಸ್, ಇನ್ನೊಂದು ಬಾರಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದ್ದರೂ ಬಸ್ ನಿಲ್ದಾಣ, ಪೊಲೀಸ್ ಕ್ವಾರ್ಟರ್ಸ್, ಡಿಗ್ರಿ ಕಾಲೇಜ್, ನ್ಯಾಯಾಲಯ ಕಟ್ಟಡ, ಪೊಲೀಸ್ ಠಾಣೆ ಹೀಗೆ 10 ಹಲವು ಅಭಿವೃದ್ಧಿ ಕೆಲಸಗಳನ್ನು ಮಾಡುವ ಮೂಲಕ ವಿರೋಧಿಗಳನ್ನು ಕಟ್ಟಿಹಾಕುತ್ತಿದ್ದರು. ಶಾಸಕ ಸಿಮೆಂಟ್ ಮಂಜು ಶಾಸಕರಾಗಿ ಆಯ್ಕೆಯಾಗಿ 2.5 ವರ್ಷ ಕಳೆದರೂ ಕ್ಷೇತ್ರದಲ್ಲಿ ಪರಿಣಾಮಕಾರಿಯಾಗಿ ಕೆಲಸ ಮಾಡದ ಇವರು, ಬಿಬಿ ಶಿವಪ್ಪನವರ ಹೆಸರು ಬಳಸಿಕೊಂಡಿರುವ ಇವರು ಕೇವಲ ಒಂದು ಸಮುದಾಯದ ಓಟಿಗಾಗಿ ಎನ್ನುವ ಮಾತುಗಳು ಜನಸಾಮಾನ್ಯರಿಂದ ಕೇಳಿಬರುತ್ತಿವೆ. ಸರ್ಕಾರಿ ಕಾರ್ಯಕ್ರಮಗಳಿಂದ ದೂರ ಇಡಬೇಕು ಎನ್ನುವ ಉದ್ದೇಶದಿಂದ 40 ವರ್ಷದಿಂದ ಸುದೀರ್ಘ ರಾಜಕೀಯ ಮಾಡಿಕೊಂಡು ಬಂದಿರುವ ಮಾಜಿ ಪ್ರಧಾನಮಂತ್ರಿ ದೇವೇಗೌಡ ಸಂಬಂಧಿ ಕೆಎಸ್ ಮಂಜೇಗೌಡ ಅವರನ್ನ ಶಿಷ್ಟಾಚಾರದ ಹೆಸರಿನಲ್ಲಿ ಅಧಿಕಾರಿಗಳ ಮೂಲಕ ಅವಮಾನಿಸಲಾಗುತ್ತಿದೆ ಎಂದು ಮಂಜೇಗೌಡ ಹಾಗೂ ಅವರ ಬೆಂಬಲಿಗರು ಬಹಿರಂಗವಾಗಿಯೇ ಅಸಮಾಧಾನ ಹೊರಹಾಕುತ್ತಿದ್ದಾರೆ. ಇದರಿಂದ ಶಾಸಕ ಸಿಮೆಂಟ್ ಮಂಜು ಜೊತೆ ಬಿಜೆಪಿಯಲ್ಲಿ ಗುರುತಿಸಿಕೊಂಡಿದ್ದ ಕೆಲವು ಒಕ್ಕಲಿಗ ಮುಖಂಡರು ಒಳಗೊಳಗೆ ಅಸಮಾಧಾನ ಹೊರಹಾಕುತ್ತಿದ್ದು ತಾಲೂಕಿನ ಅಭಿವೃದ್ಧಿಗೆ ಮಂಜೇಗೌಡ ಅವರ ಕೊಡುಗೆ ಸಾಕಷ್ಟಿದೆ. ರಾಜ್ಯದಲ್ಲಿ ಜೆಡಿಎಸ್ ಮೈತ್ರಿ ಇದೆ, ಆದರೆ ಮೈತ್ರಿಗೆ ಗೌರವ ಕೊಡಬೇಕಾದ ಶಾಸಕರೇ ಈ ರೀತಿಯಾದರೆ ಕಾರ್ಯಕರ್ತರ ಪರಿಸ್ಥಿತಿ ಏನು ಎನ್ನುವುದು ನಿಷ್ಠಾವಂತ ಕಾರ್ಯಕರ್ತರ ಮಾತಾಗಿದೆ. ಈ ಎಲ್ಲ ಬೆಳವಣಿಗೆ ನಡುವೆ ರಾಜಕೀಯ ಅಗಲ ಅರಿತಿರುವ ಎಚ್.ಕೆ. ಕುಮಾರಸ್ವಾಮಿ ದಂಪತಿಗಳು ಕ್ಷೇತ್ರದ ಉದ್ದಗಲಕ್ಕೂ ಸರ್ಕಾರಿ ಕಾರ್ಯಕ್ರಮ ಸೇರಿದಂತೆ ಜೆಡಿಎಸ್, ಬಿಜೆಪಿ ಕಾರ್ಯಕರ್ತರೆನ್ನದೇ ಎಲ್ಲರನ್ನ ಒಟ್ಟುಗೂಡಿಸಿ ಅವರ ಕಷ್ಟ ಸುಖಗಳಿಗೆ ಭಾಗಿಯಾಗುತ್ತಿರುವುದು ಜೆಡಿಎಸ್ ಹಾಗೂ ಬಿಜೆಪಿ ಕಾರ್ಯಕರ್ತರ ಮೊಗದಲ್ಲಿ ಮನೋಸ್ಥೈರ್ಯವನ್ನ ಹೆಚ್ಚು ಮಾಡಿದೆ. ಟಿ.ಕೆ. ಕುಮಾರಸ್ವಾಮಿ, ಸಂಪಾದಕರು, HSN ನ್ಯೂಸ್, ಹಾಸನ.